ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಈಗ ಮೂರನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ. ವಾಚನ ಮಾಡುತ್ತಾರೆ ಶ್ರೀ ಎಚ್.ಆರ್. ಕೇಶವಮೂರ್ತಿ ಹಾಗೂ ವ್ಯಾಖ್ಯಾನ ಮಾಡುವವರು ಶ್ರೀ ಮಾರ್ಕಂಡೇಯ ಅವಧಾನಿ. ಭದ್ರಾವತಿ ಎನ್ನುವಂತಹ ಒಂದು ರಾಜ್ಯ, ಆ ಭದ್ರಾವತಿಯನ್ನು ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಉಂವರೆಯ ಶಾಲಿಗಳ ಪಾಲ್ದೆನೆಗೆ ನಭದಿಂ ಸುವ ಗಿಳಿಬಿಂದುಗಳ ನುಲಿಯಂದೆ ಮುಸುವ ಗಿಳಿಬಿಂದುಗಳ ನುಲಿಯಂದೆ ಪಾಮರಿಯನು ಬಿಸಿದೊಡಿರದೆ ಬಾಂದಳಕ್ಕೆ ಮುಗುಳೇಳ್ವವೋ ಕಲಮಂಗಳ ಕೆಲದೊಳು ಕಲಮಂಗಳಿಕ್ಕೆಲದೊಳು ಕೊಂಬಿನಳ ನಳಿಸಿ ನೀಳ್ದುರೆ ಬೆಳೆದ ರಸದಾಳಿಗಂಬುಗಳ ಸೋಗೆಗಳ ಪಸುರು ಬೊಗಲಾಗಸಗೆ ಪರುಮುತಿ ಹುದಾಲಾಡೊಳೆಲ್ಲಿಯುಂ ದಾರಿಗಳ ಕಣ್ಗೆ ಕೌತುಕಮಾಗಲು ಭೂಮಿಯ ಮೇಲೆ ಚೆನ್ನಾಗಿ ಭತ್ತ ಬೆಳೆದಿದೆ, ತೆನೆಯಲ್ಲಿ ಹಾಲು ತುಂಬಿದೆ. ಆ ಹಾಲಿಗೆ ಆಕಾಶದಿಂದ ಹಕ್ಕಿಗಳ ಸಾಲು, ಗಿಳಿಗಳ ಹಿಂಡು 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 ಬಂದುಬಿಟ್ಟು ಎಲ್ಲ ತೆನೆಯ ಮೇಲೂ ಒಂದೊಂದು ಗಿಣಿ ಕೂತ್ಕೊಂಡು ಅದರ ರಸವನ್ನು ಹೀರ್ತಾ ಇದೆ. ಎಲ್ಲ ಕಡೆಯಲ್ಲೂ ಕೊಳಗಳಲ್ಲಿ ಕಮಲಗಳು, ಆ ಕಮಲಗಳ ಮೇಲೆ ಝೇಂಕಾರ ಮಾಡ್ತಾ ದುಂಬಿಗಳು ಅಲ್ಲಿಂದ ಇಲ್ಲಿಗೆ ಹಾರಾಡ್ತಾ ಇದೆ. ಎಲ್ಲೆಲ್ಲಿ ನೋಡಿದರೂ ಕೂಡ ಅಲ್ಲಿ ನೋಡೋದಕ್ಕೆ ಬಹಳ ಆನಂದಮಯವಾಗಿ ಹಂಸಪಕ್ಷಿಗಳೆಲ್ಲ ಆ ಕೊಳದಲ್ಲಿದೆ. ಎಷ್ಟು ಕೊಳ, ಎಷ್ಟು ಹಂಸಪಕ್ಷಿ, ಎಷ್ಟು ಗಿಳಿಗಳ ಹಿಂಡು, ಒಂದೊಂದು ಕೂಡ ಅದ್ಭುತವಾಗಿದೆ ಆ ನಗರ. ತಂಬೆಲರ ಸೊಗಸಿಂಗೆ ತಲೆದೂಗುವಂತೆ ತಳೆದಂಬುಜದ ಪರಿಮಳಕ್ಕೆ ಶಿರವನೊಲೆವಂತೆ ಮರಿದುಂಬಿಗಳ ಗಾನಕ್ಕೆ ಕೊರಲ ನೊಲೆದಾಡುವಂತೆ ಒಯ್ಯೊಯ್ಯ ನೊಲೆದಾಡುವ ಪೊಂಬಣ್ಣ ಮೆಸೆವ ಕಳಮಶ್ರೀಯ ಪರಿಚರ್ಯಯಂ ಬಿಡದೆ ಮಾಳ್ಪ ಕೆಳದಿಯರೆನಲ್ ಕೀರನಿ ಕುರುಂಬಮಂ ಸೋವಲೆಂದು ಅಲ್ಲಿದ್ದ ಪಾಮರಿಯರು ಅಧ್ವಗದ ನಡೆಗೆಡಿಬರು. ತಂಪಾದ ಗಾಳಿಗೆ ತಲೆ ತೂಗುವ ಹಾಗೆ ತುಂಬಿದ ತೆನೆಯಿಂದ ಕೂಡಿರುವಂತಹ ಆ ಕಾಳುಗಳನ್ನು ಕಟ್ಟಿರುವಂತಹ ಸಸ್ಯಗಳು ಕಾಣ್ತಾ ಇದೆ. ಅದರ ಪರಿಮಳಕ್ಕೆ ತಲೆಯನ್ನು ತೂಗೋ ಹಾಗಾಗ್ತಾ ಇದೆ. ಅದರ ಗಾನಕ್ಕೆ ಕಿವಿ ತುಂಬಿ ಬರ್ತಾ ಇದೆ. ಕೊರಳನ್ನೇ ಆಡಿಸ್ತಾ ಇರೋ ಹಾಗೆ ಕಾಣ್ತಾ ಇದೆ. ಬೆಳೆದಂತಹ ಫಲಗಳಿಂದ ತುಂಬಿದ ಆ ಹೊಲಗಳು ಬಹಳ ರಮಣೀಯವಾಗಿ ಕಾಣ್ತಾ ಇದೆ. ಪಾಲ್ದನೆಯೊಳಂದಿಸಿದ ಗಿಳಿವಿಂದ ನಬಲೆಯ ಪಾಲ್ದನೆಯೊಳಂದಿಸಿದ ಗಿಳಿವಿಂದ ನಬಲೆಯರ್ಕಾಲ್ದೆಗೆಯಲಾರ್ದು ಕೈ ಪದೆಗುಟ್ಟುವಂದಲೆಗೆ ತೇಲ್ದು ಮೇಲುದು ಜಾರೆ ತೋರ್ಪ ಪೊಂಗೊಡ ಮೊಲೆಯ ನಂಬುಜದ ಮುಕುಳಮೆಂದು ಸೋಲ್ದೆರಗಿ ತಿರುಗಿ ಬರುತ್ತಿರ್ಪ ತುಂಬಿಗಳ ವಿಜಗಿರಿಯ ಬಳಸುವ ತಮೋರಾಜಿಯಂ ದಿವಿಜಗಿರಿಯ ಬಳಸುವ ತಮೋರಾಜಿಯಂ ಪೋಲ್ದು
ಸಳೆ ಕಂಗೊಳಿಸುತ್ತಿರ್ಬುದು ಸಲೆ ಕಂಗೊಳಿಸುತ್ತಿರ್ಬುದು ಆ ಭೂತಲದೊಳ್ ಏನೆಂಬೆ ನಚ್ಚರಿಯನು ತೆನೆಯಲ್ಲಿ ಹಾಲು ತುಂಬಿದ ಕೂಡಲೇ ಪಕ್ಷಿಗಳು ಬಂದುಬಿಡುತ್ತೆ. ಗಿಣಿಯ ಹಿಂಡು ಸಾವಿರಾರು ಲಕ್ಷಾಂತರ ಗಿಣಿಗಳು ಬಂದು ಒಂದೊಂದನ್ನು ತೆನೆಯನ್ನು ಮುರ್ಕೊಂಡು ಎಲ್ಲೋ ಮರದ ಮೇಲೆ ಹಾರಿಬಿಡುತ್ತೆ. ಅವಾಗೇನಾಗುತ್ತೆ ಅಂದರೆ ಗದ್ದೆಯಲ್ಲಿ ಪೈರೇ ಇರೋದಿಲ್ಲ. ಒಂದು ಗಿಣಿ ಒಂದು ಗೊಂಚಲನ್ನು ಮುರ್ಕೊಂಡು ಹೋಯಿತು ಅಂತಂದರೆ ಸಾವಿರಾರು ಗಿಣಿಗಳು ಮುರ್ಕೊಂಡು ಹೋದರೆ ಬರೀ ಗದ್ದೆಯೆಲ್ಲ ಬೀಳಾಗಿ ಹೋಗುತ್ತೆ, ಬರೀ ಹುಲ್ಲೆ, ಏನೂ ಕೂಡ ಉಳಿಯೋದೇ ಇಲ್ಲ. ಅದಕ್ಕೋಸ್ಕರ ಹೆಣ್ಣು ಮಕ್ಕಳನ್ನು ಪ್ರತಿಯೊಂದು ಗದ್ದೆಯವರು ಕೂಡ ಕಾವಲಿಟ್ಟಿರ್ತಾ ಇದ್ದರು. ಆ ಹೆಣ್ಣು ಮಕ್ಕಳು ಯೌವನಸ್ಥೆಯರಾಗಿ ಪ್ರೌಢರಾಗಿ ಇರ್ತಾ ಇದ್ದರು. ಅವರು ಕೈಯನ್ನು ಎತ್ತಿ ಮೇಲಕ್ಕೆ ಆ ಗಿಣಿ ಹಿಂಡುಗಳನ್ನು ಓಡಿಸ್ತಾ ಇದ್ದರು. ಒಂದು ಕೋಲಿನಿಂದ ಒಂದು ಕಲ್ಲಿನಿಂದ ಕೈ ಎತ್ತಿ ಗಿಣಿಗಳನ್ನು ಹೊಡೆದು ಓಡಿಸ್ತಾ ಇದ್ದರು. ಹಾಗೆ ಕೈಯನ್ನು ಮೇಲೆ ಎತ್ತಿದಾಗ ಅವರ ಸೀರೆಯ ಸೆರಗು ಜಾರ್ತಾ ಇತ್ತು. ಹಾಗಾದಾಗ ಅವರ ಎದೆಯನ್ನು ನೋಡಿ ಇದು ಕಮಲಪುಷ್ಪ ಅಂಥೇಳಿ ಅದರ ಮೇಲೆ ದುಂಬಿಗಳು ಹಾರಾಡ್ತಾ ಇತ್ತು ಅಂಥೇಳಿ ಕವಿ ಶೃಂಗಾರವಾದಿ ವರ್ಣನೆ ಮಾಡಿದ್ದಾನೆ. ರೂಪಸಿಯರು ಇರ್ತಾ ಇದ್ದರು, ತುಂಬ ಗದ್ದೆಗಳಿತ್ತು ಅನ್ನೋದು ಅಭಿಪ್ರಾಯ. ಶಾಲಿಗಳ ಕೈಗಂಪ ಪೊಲಗಾವ ಪಾಮರಿಯರೋಳಿಗಳ ಮೈಗಂಪ ಸತತ ಕುಸುಮಿತ ತರುಲತಾಳಿಗಳ ಪೂಗಂಪ ತಿಳಿಗೊಳಂಗಳುಳಲರ್ದ ಪೊಚ್ಚ ಪೊಂದಾವರೆಗಳ ಪೊಚ್ಚ ಪೊಂದಾವರೆಗಳ ಧೂಳಿಗಳ ತನಿಗಂಪನುಂಡು ಮಿಂಡೆದ್ದ ಭೃಂಗಾಳಿಗಳ ಬಳಗಂ ಪರಿಯಲು ಒಡನೆ ಸುಳಿವ ತಂಗಾಳಿಗಳ ಕಡುಗಂಪ ಸೇವಿಸುತ್ತೆ ಪಥಿಕರಾಸರ್ಗಳೇ ಯವರಾನಾಡೊಳು ಭತ್ತದ ಗದ್ದೆ ಮೇಲೆ ಹಾರಾಡಿ ಅದು ಹೂವು ಬಿಟ್ಟಾಗ ಹೂವಿನ ರಸವನ್ನು ಹೀರೋದಕ್ಕೋಸ್ಕರ ತುಂಬಿಗಳ ಹಿಂಡು ಭತ್ತದ ಗದ್ದೆಯ ಭತ್ತದ ಹೂವಿನ ಮೇಲೆ ಕೂತ್ಕೊಂಡು ಅದರ ಪರಾಗವನ್ನು ಹೀರಿತು. ಹೀರಿದ ಮೇಲೆ ಅಲ್ಲಿನ ಮೇಲಕ್ಕೆ ಹಾರಿ ದೊಡ್ಡ ದೊಡ್ಡ ಮರಗಳಲ್ಲಿ ಬಿಟ್ಟ ಪುಷ್ಪಗಳ ಪರಾಗವನ್ನು ಹೀರಿತು. ಅದಾದ ಮೇಲೆ ಕೆಳಕ್ಕೆ ಇಳಿದು ಇನ್ನೂ ತಗ್ಗಿಗೆ ಇಳಿದು ಕೊಳದಲ್ಲಿರುವ ಕೆರೆಯಲ್ಲಿ ಸರೋವರದಲ್ಲಿರುವ ತಾವರೆಗಳ ಮೇಲೆ ಎರಗಿ ಅದರ ಹೂಗಂಪನ್ನು ಹೀರಿತು. ಹೀಗೆ 3 ತರಹ ಎತ್ತರದ ಹೂವು, ಮಧ್ಯದ ಗದ್ದೆಯ ಹೂವು ಮತ್ತು ನೀರಿನಲ್ಲಿರುವ ತಾವರೆಯ ಹೂವನ್ನು ಕುಡಿದು ಒಳ್ಳೆಯ ಜೇನನ್ನು ಮಾಡ್ತಾ ಎಲ್ಲರಿಗೂ ಕೂಡ ಆಶ್ಚರ್ಯವಾಗುವ ಹಾಗೆ ಜೇನುತುಪ್ಪವನ್ನು ಲೋಕಕ್ಕೆ ಒದಗಿಸುತ್ತೆ. ಹೂವಿಗೆ ತೊಂದರೆಯನ್ನು ಮಾಡೋದಿಲ್ಲ, ತಾನು ಹೀರಿದರೂ ಹೂವು ಹಾಗೇ ಇರುತ್ತೆ. ಅಂತಹ ಕೆಲಸವನ್ನು ತಾವು ಏನೇ ಮಾಡಿದರೂ ಇನ್ನೊಬ್ಬರಿಗೆ ಅನ್ಯಾಯವಾಗಬಾರ್ದು, ನೋವಾಗಬಾರ್ದು ಅನ್ನೋ ಹಾಗೆ ಮಾಡಬೇಕು. ಅಂತಹ ಕೆಲಸವನ್ನು ಮಾಡ್ತಾ ಇತ್ತು. ಬಟ್ಟೆ ಬಟ್ಟೆಯೊಳೆಲ್ಲಿயும் ಬಟ್ಟೆ ಬಟ್ಟೆಯೊಳೆಲ್ಲಿயும் ಕುಳಿವೆರಸಿದರ ಒಟ್ಟಿಗೆಯ ಸದನಗಳಿಂದೆ ಬಾಗಿಲ್ಗೆ ಪೊರಮಟ್ಟು ಕಲಶಮನೆತ್ತಿ ನೀರೆರೆವ ಕಾಮಿನಿಯರು ಉರುಬಾಹುಮೂಲದೆಡೆಗೆ ದಿಟ್ಟಿ ಪರಿದು ಮೊಗ ಮೊಗ್ಗುಡಿಸೆ ದಿಟ್ಟಿ ಪರಿದು ಮೊಗ ಮೊಗ್ಗುಡಿಸೆ ಸರಿಸ ಕಳಬಟ್ಟ ಜಲಧಾರೆ ಪೊರಸೂಸೆ ಬಯಲಿಗೆ ಬಾಯ ಬಿಟ್ಟು ನಗಿಸುವರಲ್ಲಿ ತುಷೆಯಿಂದೆ ಬಂದ ಪಥಿಕರ್ಕನು ನಗಿಸುವರಲ್ಲಿ ತೃಷೆಯಿಂದೆ ಬಂದ ಪಥಿಕರ್ಕಳು ಆ ಬಾಲೆಯರನು
ದಾರಿ ದಾರಿಯಲ್ಲಿ ಅಲ್ಲಲ್ಲಿ ಛತ್ರಗಳಿದೆಯಂತೆ, ಅಲ್ಲಲ್ಲಿ ಅರವಟ್ಟಿಗೆಗಳಿದೆಯಂತೆ. ಬೇಸಿಗೆಯ ದಿವಸದಲ್ಲಿ ಉದ್ದೇಶಪಟ್ಟು ಬಂದಂತಹ ದಾರಿ ಹೋಕರಿಗೆ ನೀರು ಬೆಲ್ಲವನ್ನು ಕೊಡ್ತಾ ಇದ್ದಾರಂತೆ. ಕೊಡ್ತಾ ಇರೋರು ಸುಂದರ ಸ್ತ್ರೀಯರು, ಯೌವನ ಭರಿತವಾದ ಸ್ತ್ರೀಯರು, ಮದುವೆ ಆದವರು, ಆಗದೇ ಇದ್ದವರು, ಅಂತಹ ವಯಸ್ಸಿನ ಸ್ತ್ರೀಯರು ಬಂದವರಿಗೆಲ್ಲ ಬನ್ನಿ ಬನ್ನಿಪ್ಪ, ನೀರು ಕೊಡ್ತೀನಿ, ಇಲ್ಲ ಅರವಟ್ಟಿಗೆ ಇದೆ, ಬೆಲ್ಲ ಕೊಡ್ತೀನಿ, ಪಾನಕ ಕೊಡ್ತೀನಿ, ಮಜ್ಜಿಗೆ ಕೊಡ್ತೀನಿ, ಬನ್ನಿಪ್ಪ ಅಂತ ಎಲ್ಲರನ್ನು ಕೂಡ ಕರೀತಾ ಇದ್ರಂತೆ. ಬಹಳ ಸುಂದರಾಂಗಿಯರು. ಈ ಹೋಗುವಂತಹ ದಾರಿ ಹೋಕರು ಯಾರು ತುಂಬ ಸುಂದರಿಯೋ ಅವರ ಸಮೀಪಕ್ಕೆ ನೀರು ಕುಡಿಯೋಕ್ಕೆ ಉದ್ದೇಶಪಟ್ಟು ಅವರನ್ನು ನೋಡಬಹುದಲ್ಲ ಅಂತ ಹೋಗ್ತಾ ಇದ್ದರು. ಆವಾಗ ಲೋಟ ಇರ್ತಾ ಇರಲಿಲ್ಲ, ಕೈಯನ್ನು ಬೊಗಸೆ ಮಾಡ್ಕೊಳ್ತಾ ಇದ್ದರು. ಎತ್ತರದ ಮೇಲೆ ಸುಂದರಿಯರು ತಗ್ಗಿನಲ್ಲಿ ಬೊಗಸೆಯನ್ನು ಮಾಡಿ ಮೇಲೆ ಆ ಸುಂದರಿಯ ಮುಖವನ್ನೇ ನೋಡ್ತಾ ಕೆಳಗಡೆ ಇವರು ಕೂರ್ತಾ ಇದ್ರಂತೆ. ಅವ್ರ ಮೇಲಿಂದ ಕೈಗೆ ನೀರನ್ನು ಹಾಕ್ತಾ ಇದ್ದರೆ ಆ ನೀರು ಚೆಲ್ಲಿ ಹೋದರು, ಪಕ್ಕದಲ್ಲಿ ಹೋದರೂ ಇವರಿಗೆ ಎಚ್ಚರಿಕೆಯೇ ಇಲ್ಲ. ಇವರ ಕಣ್ಣೆಲ್ಲರೂ ಕೂಡ ಆ ಸುರಸುಂದರಿಯರ ಮುಖದ ಮೇಲೆ ಆಗಿರ್ತಾ ಇತ್ತಂತೆ. ಅಪ್ಪ, ನೀರನ್ನೆಲ್ಲ ಚೆಲ್ತಾ ಇದೀಯಾ, ಎಲ್ಲಿ ನೋಡ್ತಾ ಇದೀಯಾ, ಸರಿಯಾಗಿ ನೋಡು, ಬೊಗಸೆ ತೋರಿಸು, ನೀರು ಹಾಕಿಸ್ಕೋ, ನೀರೆಲ್ಲ ಚೆಲ್ಲ ಹೋಗ್ತಾ ಇದೆ ಅಂತ ಅವರು ಅಂತ ಇದ್ದಾರಂತೆ. ಅಂತ ಇದ್ದರೂ ಅವರಿಗೆ ಎಚ್ಚರವೇ ಇಲ್ಲ. ಆ ಸುಂದರಿಯರ ಮುಖವನ್ನು ನೋಡೋದರಲ್ಲಿ ತೃಪ್ತಿ ಪಟ್ಕೊಳ್ತಾ ಇದ್ದರು. ಸ್ವಾದು ಸ್ವಚ್ಛತೆ ಶೈತ್ಯಂ ಆಮೋದಮೊಂದಿ ಸೊಗಸಾದ ಲಲಿತಾಂಗಿಯದ ಕರತಳದ ವಿಮಲ ಕಲಶೋದಕವನೊಲಿದೀಂಟು ತಿರ್ದೊಡಂ ಮನದಣಿಯದ ಧ್ವಗರ್ಗಾಹೆಂಗಳ ಆಹೆಂಗಳ ಮಾದಳಿರ ಪಳಿವ ಚೆಂದುಟಿಯ ಸವಿಗೆಳ ನಗೆಯೊಳ್ ಆದರಿಪ ಕಡೆಗಣ್ಣ ನಿಚ್ಚಳಕೆ ಪೀವರ ಪಯೋಧರ ದ್ವಯವನಪ್ಪುವ ತಂಪಿಗೆ ಸೆಬ ಮೈಗಂಪಿಂಗೆ ಬಯಸಿ ಬಯಸಿ ಸ್ವಚ್ಛವಾದ ಸುಂದರ ಸ್ತ್ರೀಯರು ದೊಡ್ಡ ಚೊಂಬಿನಲ್ಲಿ ನೀರನ್ನು ಇಟ್ಕೊಂಡು ಹಾಕ್ತಾಯಿದ್ರು ಕೈಗೆ. ಇವರಿಗೆ ಬಂದಂಥವರಲ್ಲಿ ಅನೇಕ ಜನ ಪುರುಷರು ಸುಂದರರು ಕೂಡ ಇರ್ತಾಯಿದ್ರು. ಸುಂದರ ಪುರುಷರು, ಸುಂದರಾಂಗಿಯರು ಕಟ್ಟೆಯ ಮೇಲೆ, ಸುಂದರ ಪುರುಷರು ಕೆಳಗಡೆ ಕೈಯಲ್ಲಿ ಬೊಗಸೆ ಮಾಡಿ ಇಟ್ಕೊಂಡಿರ್ತಾ ಇದ್ದರು. ಆ ಹೆಣ್ಣುಮಕ್ಕಳು ನೀರು ಹಾಕಬೇಕಾದ್ರೆ ಈತ ಎಷ್ಟು ಚಲವ, ಎಷ್ಟು ಸುಂದರವಾಗಿದ್ದಾನೆ, ಎಂಥ ಕಣ್ಣು, ಎಂಥ ಮೂಗು, ಹೇಗಿದ್ದಾನೆ ಈ ವರ ಅಂಥೇಳಿ ಆ ಸುಂದರ ಪುರುಷರನ್ನು ಸುಂದರಾಂಗಿಯರು ನೋಡ್ತಾ ಇದ್ರಂತೆ. ಈಗ ಹೋಗ್ಬಿಡ್ತಾನೆ, ಹೊಟ್ಟೆ ತುಂಬಿಡುತ್ತೆ, ನೀರು ಕುಡಿದು ಬಿಡ್ತಾನೆ, ಬಾಯಾರಿಕೆ ಹೋಗ್ಬಿಡುತ್ತೆ, ಎದ್ದು ಹೋಗ್ಬಿಡ್ತಾನಲ್ಲ ಅಂಥೇಳಿ ದೊಡ್ಡ ಚೊಂಬಿನಲ್ಲಿ ಆ ನೀರನ್ನು ತಳ್ಳಗೆ ಮಾಡಿ ಹಾಕ್ತಾಯಿದ್ರಂತೆ. ಯಾಕೆಂದರೆ ತುಂಬ ಹೊತ್ತು ಇರಲಿ, ಅವನನ್ನೇ ನೋಡೋಣ, ಆ ಸುಂದರ ಪುರುಷನನ್ನು ನೋಡೋಣ ಅನ್ನೋ ಉದ್ದೇಶದಿಂದ ಹೆಣ್ಮಕ್ಕಳು ಬಹಳ ತೆಳ್ಳಗೆ ನೀರನ್ನು ಹಾಕ್ತಾಯಿದ್ರು, ಹೊತ್ತು ಮಾಡ್ತಾಯಿದ್ರು. ಈ ಪುರುಷರು ಎಂಥ ಸುಂದರಿ ಈಕೆ, ಇವಳನ್ನು ಹೀಗೆ ನೋಡ್ತಾ ಇರ್ಬೋದಲ್ಲ, ಇವಳ ಕಣ್ಣು ಎಷ್ಟು ಸುಂದರ, ಇವಳ ಮೂಗು ಸಂಪಿಗೆಯ ಮೊಗ್ಗಿನ ಹಾಗಿದೆಯಲ್ಲ, ಇವಳ ಕೆಂದುಟಿ ಎಷ್ಟು ಚೆನ್ನಾಗಿದೆ, ಇವಳ ಎರೆ ಎಷ್ಟು ಚೆನ್ನಾಗಿದೆ ಅಂಥೇಳಿ ಆ ಸುಂದರಾಂಗಿಯರ ಮುಖವನ್ನು ನೋಡ್ತಾ ಹೊಟ್ಟೆ ತುಂಬಿದ ಕೂಡಲೇ ಎದ್ದು ಹೋಗಬೇಕಾಗತ್ತೆ. ಆದ್ದರಿಂದ ಹೊಟ್ಟೆ ತುಂಬದೇ ಇದ್ದ ಹಾಗೆ ಕೈಯಲ್ಲಿ ಬೊಗಸೆ ಮಾಡಿದರೂ ಕೂಡ ಕೆಳಗಡೆ ಹಾಕೋ ನೀರನ್ನು ಕೆಳಗಡೆನೇ ಬಿಡ್ತಾ ಇದ್ರಂತೆ. ಇನ್ನೂ ಬೇಕು ಇನ್ನೂ ಬೇಕು ಅನ್ನೋ ಹಾಗೆ ನೀರನ್ನು ಬೊಗಸೆಯಲ್ಲಿ ಹಿಡಿದೇನೆ ಚೆಲ್ತಾ ಇದ್ದರು. ಚೆಲ್ತಾ ಅವರ ಮುಖವನ್ನೇ ನೋಡ್ತಾ ಇದ್ದರು. ತುಂಬ ಹೊತ್ತು ಆ ಸುಂದರಿಯರ ಮುಖವನ್ನು ಇವರು ನೋಡ್ತಾ ಇದ್ದರು, ಸುಂದರರ ಮುಖವನ್ನು ಅವರು ನೋಡ್ತಾ ಇದ್ದರು. ತಳಿರೆಡೆಯೊಳಿದ್ದ ಮಾವಿನ ತೋರಸನಿವೆನ್ನ ಗಿಳಿ ಕದ್ದುಂಕಿದೊಡೆ ರಸ ಮೊಸರಿ ಸೋರ್ವಂತೆ ಹೆಂಗಳ ಕರದಳದ ಪೊಂಗಲ ಸದ ಜುಳಿಗೆಯೊಳಿಟ್ಟ ಬೆರಲಂ ತೆಗೆದು ಬಿಡಲ್ಕೆ ಲಲಿತ ಚಂಪಕತನುಚ್ಛಾಯೆಯಿಂ ಕೆಂಪಿಡಿದ ಜಲಧಾರೆ ಕಂಗೊಳಿಸುತ್ತಿಬ್ಬುದು
ಅಧ್ವಶ್ರಮಂಗಳನಾಂತು ಬಂದ ಪಥಿಕರ್ಗಳ್ ಇಂಟುವ ಸಮಯದೊಳ್ ಪ್ರಭಾಶಾಲೆಗಳೊಳು ಮಾವಿನ ಮರ ದಪ್ಪವಾದ ಹಣ್ಣು ಪರಿಪೂರ್ಣವಾಗಿ ಹಣ್ಣಾಗ್ಬಿಟ್ಟಿದೆ, ಹಳದಿಯ ಬಣ್ಣವಾಗಿದೆ. ಗಿಳಿ ನೋಡ್ತು, ಎಂಥ ರಸಭರಿತವಾದ ಮಾವು ಅಂಥೇಳಿ ಕೊಕ್ಕನ್ನು ಜೋರಾಗಿ ತೆಗೆದು ಆ ಮಾವಿನ ಹಣ್ಣಿಗೆ ಪೊಕ್ಕನೆ ಹೊಡೆಯುತ್ತಂತೆ. ಹೊಡೆದ ಕೂಡಲೇ ಒಳಗಿನಿಂದ ಹಳದಿ ಬಣ್ಣದ ರಸ ಚಿಮ್ಮಿ ಬಿಡುತ್ತಂತೆ. ಅದನ್ನು ಗಿಣಿ ಕುಡ್ಕೊಂಡು ಹೋಗ್ಬಿಡುತ್ತಂತೆ. ಹಾಗೆ ಇಲ್ಲಿ ಹೊಂಗೆಲಸ ಸುವರ್ಣದ ಆ ಕಲಶಕ್ಕೆ ಸುವರ್ಣದ ಅಲಂಕಾರ ಮಾಡಿದ್ದಾರೆ. ಒಳ್ಳೆಯ ಬಣ್ಣದ ಆ ಚೊಂಬು, ಅದರಲ್ಲಿರುವಂಥ ನೀರು ಪರಿಶುದ್ಧವಾದ ನೀರು. ಆ ಪರಿಶುದ್ಧವಾದ ನೀರಿಗೆ ಈ ಹೆಣ್ಣುಮಕ್ಕಳ ಮೈ ಕಾಂತಿ ಸೇರಿ ಅದು ಹಳದಿ ಬಣ್ಣವಾಗಿ ಕಾಣ್ತಾ ಇದೆ. ಇವರ ಮೈ ಯಾವ ಬಣ್ಣ ಇದೆಯೋ ಆ ನೀರು ಆ ಬಣ್ಣವಾಗಿ ಕಾಣ್ತಾ ಇದೆ. ಹೇಗೆ ಮಾವಿನ ರಸ ಹಳದಿ ಬಣ್ಣವಾಗಿ ಕಾಣ್ತೋ ಹಾಗೆ ಇವರಿಗೆ ಆ ರಸ ಕಾಣ್ತಾ ಇದೆ. ಅವರು ನೀರು ಹಾಕ್ತಾ ಇದ್ದಾರೆ, ಇವರು ಕುಡಿತಾ ಇದ್ದಾರೆ. ಈ ಯುವಕರಾದ ಪುರುಷರು ಅವರನ್ನು ನೋಡಿ ತೃಪ್ತಿ ಪಡ್ತಾ ಇಲ್ಲ. ಯುವತಿಯರಾದ ಹೆಂಗಸರಿಗೆ ಈ ಸುಂದರ ಪುರುಷರನ್ನು ನೋಡಿ ತೃಪ್ತಿ ಆಗ್ತಾ ಇಲ್ಲ. ಪ್ರಭಾಶಾಲೆಗಳಲ್ಲಿ ಲಲಿತ ಕರತಳದೊಳ್ ಪಿಡಿದ ಚಂದ್ರಕಾಂತಕೃತ ಕಲಶಂ ಆಸ್ಯೇಂದು ಮಂಡಲ ರುಚಿಗೊಸರುವ ನಿರ್ಮಲ ಜಲಂ ಇದೆಂಬಂದದಿಂದೆ ಸೊಗಯಿಸುವ ಪಿಶೀತಾಂಬುಧಾರೆಯ ನಿಂತುತೆ ಲಲನೆಯರ ಕೋಮಲಾಭಯವಲಾವಣ್ಯಮ ಸಲೆ ಕಂಡು ಮೆಚ್ಚಿ ಮನ ಮುಳುಗಿದಾನಂದದಿಂ ತಲೆದೂಗುವರ್ಪಥಿಕರು ಆನೀರ್ಗೆತಣಿವ ನೆವದಿಂದಂ ಆ ಜನಪದದೊಳು ಚಂದ್ರಕಾಂತ ಶಿಲೆಯಿಂದ ಮಾಡಿದ ದೊಡ್ಡ ಕಲಶ, ಅದಕ್ಕೆ ಒಂದು ಕೊಕ್ಕು, ಒಂದು ಗಿಂಡಿ ಇದ್ದ ಹಾಗೆ ಅದಕ್ಕೆ ಬಾಯಿ, ಅದರಲ್ಲಿ ಕೈ ಬೆರಳನ್ನು ಇಟ್ಕೊಂಡಿದ್ದಾಳೆ ಆ ಹೆಣ್ಣುಮಗಳು. ಸುಂದರವಾದ ಬೆರಳಿನಿಂದ ಅದರ ತುಂಬ ನೀರಿದೆ, ರುಚಿಯಾದ ನೀರಿದೆ. ಅದಕ್ಕೆ ಬೆರಳಿಟ್ಕೊಂಡು ಮುಚ್ಕೊಂಡಿದ್ದಾಳೆ. ಮುಚ್ಕೊಂಡು ಆತ ಬಂದು ಕೈಯನ್ನು ಬೊಗಸೆ ಮಾಡಿ ನೀರು ಹಾಕಿ ಅಂತ ಬಗ್ಗಿದಾಗ ಬೆರಳನ್ನು ತೆಗಿತಾಳೆ. ಅದರಿಂದ ಆ ಗಿಂಡಿಯಿಂದ ನೀರು ಅವನ ಕೈಗೆ ಧುಮುಕತ್ತೆ. ಆ ಸುಂದರ ಯುವಕನಿಗೆ ಶೀತಾಂಬು ಧಾರೆ, ಚಂದ್ರಕಾಂತ ಶಿಲೆಯಿಂದ ಬರುವ ಬಹಳ ತಂಪಾದ ಧಾರೆಯನ್ನು ನಿಧಾನವಾಗಿ ಬಿಡ್ತಾ ಇದ್ದಾಳೆ. ನಿಧಾನವಾಗಿ ಕುಡಿಯಪ್ಪ ಅಂತ. ನಿಧಾನವಾಗಿ ಕುಡಿ ಅಂತಂದರೆ ಅವನು ನಿಧಾನವಾಗಿ ಯಾಕೆ ಕುಡಿಬೇಕು ಅಂದರೆ ಅವನನ್ನು ನೋಡಬೇಕು ಅವನನ್ನು ನೋಡೋದಕ್ಕೋಸ್ಕರ ನಿಧಾನವಾಗಿ ಕುಡಿಯಪ್ಪ ಅಂತಂದರೆ ನಿಧಾನವಾಗಿ ಹಾಕಿ ಅಮ್ಮ, ಇವನು ಕೂಡ ನಿಮ್ಮನ್ನು ನೋಡಬೇಕು, ನಿಧಾನವಾಗಿ ಹಾಕಿ ಅಂತ ಇದ್ದಾರೆ. ಇಂತಹ ಮದುವೆಯಾಗದ ಆ ಯುವಕರ ಜೋಡಿಗಳನ್ನು ಅಲ್ಲಲ್ಲಿ ನೋಡ್ತಾ ಇದ್ದರು. ಭೀಮ ಅದನ್ನೆಲ್ಲ ತೋರಿಸ್ತಾ ಇದ್ದಾನೆ. ಏಂ ತಾಳ್ದುದೋ ಚೆಲ್ವನಿ ದೇಶಮೆಲ್ದು, ಏಂ ತಾಳ್ದುದೋ ಚೆಲ್ವನು ಈ ದೇಶಮೆಲ್ದು, ನಲವಿಂತ ಮುಂದಳೆಯುತ್ತಿದೆ ನಲವಾಂತು ಮುಂದಳೆಯುತ್ತಿದೆ ಕಂಡರವರು ಆಪುರ ಪ್ರಾಂತದೊಳ್ ಸನ್ನೆಗೈರಿನಿಯರಂಬರಿಸಿ ನವರತಿ ಕಲಾ ಪ್ರೌಢಿಯಿಂದೇ ಸ್ವಾಂತ ಸುಖಮಂ ಪಡೆವ ಸ್ವಾಂತ ಸುಖಮಂ ಪಡೆವ ಪೌರನಾರಿಯರ ವಿಶ್ರಾಂತಿಗಂ ಅರಿದ ರನ್ನವಾಸರೆಗಳಿಂದೆ
ಶಶಿಕಾಂತ ಶಿಲೆಗಳ ಕಂದರಂಗಳಿಂದ ಅತಿ ಮನೋಹರವಾದ ಗಿರಿಯೊಂದನು ಅಬ್ಬಬ್ಬಾ, ಎಷ್ಟು ಸುಂದರ ಈ ಊರು! ಈ ಪರ್ವತ ಎಷ್ಟು ಸೊಗಸಾಗಿದೆ, ಇದರ ಮೇಲೆ ಸಸ್ಯಗಳು ಎಷ್ಟು ಚೆನ್ನಾಗಿದೆ, ಈ ಊರಿನ ಜನ ಎಷ್ಟು ಸುಂದರವಾಗಿದ್ದಾರೆ. ಗಂಡಸರಾಗಲಿ ಹೆಂಗಸರಾಗಲಿ ಇಲ್ಲಿಯ ಅರವಟ್ಟಿಗೆಗಳು, ಇಲ್ಲಿರುವಂತಹ ಪುಷ್ಕರಣಿಗಳು, ಕೊಳಗಳು, ಸರೋವರಗಳು ಎಲ್ಲ ಕಡೆಯಲ್ಲೂ ಕೂಡ ಫಲ ಪುಷ್ಪಭರಿತವಾದಿ ಗದ್ದೆಗಳೆಲ್ಲವೂ ಕೂಡ ಫಲದಿಂದ ಎಲ್ಲವೂ ಕೂಡ ತೆನೆಯನ್ನು ತಗ್ಗಿಸಿ ಇದೆಯಲ್ಲ. ಗದ್ದೆ ಚೆನ್ನಾಗಿದೆ, ವನ ಚೆನ್ನಾಗಿದೆ, ಕಾಡು ಚೆನ್ನಾಗಿದೆ, ನೀರು ಚೆನ್ನಾಗಿದೆ, ಊರು ಚೆನ್ನಾಗಿದೆ, ಹೆಣ್ಮಕ್ಳು ಚೆನ್ನಾಗಿದ್ದಾರೆ, ಗಂಡಸರು ಕೂಡ ಚೆನ್ನಾಗಿದೆ. ಅಬ್ಬಬ್ಬಾ, ಎಂತಹ ಊರಿದು! ಹೊಸದಾಗಿ ಮದುವೆ ಆದವರು ಇಲ್ಲಿಗೆ ವಿಹಾರಕ್ಕೆ ಬರಬೇಕು ಅನ್ನೋ ಹಾಗಿದೆ. ಆಗಿರಿಯ ಮಸ್ತಕವ ನಡೆದಂಕೆ ಅದರ ಪೂರ್ವ ಭಾಗದೊಳ್ಮೆರೆವ ಭದ್ರಾವತಿಯ ಸಿರಿಗೆ ತಲೆದೂಗುತೆ ವೃಕೋದರಂ ನುಡಿದನು. ಎಲೆ ವೃಷಕೇತು ನೋಡಿದೈ ಕೌತುಕವನು. ಈಗಲೀ ನಗರಂ ಮಹೀಲನೆಗಾಸ್ಯಾಬ್ಜಮಾಗಿಪ್ಪುದು. ಎತ್ತಲುಂ ಗಗನದೆಡೆಗೇಳ್ವ ಬಹುಯಾಗ ಧೂಮಂಗಲೆಂಬ ಆಲೋಲ ನೀಲಾಳ ಕಾವಳಿಯ ಚೆಲ್ವಿನಿಂದೇ ಸಮೀಪದಲ್ಲಿ ಪರ್ವತ, ಭೀಮ ಮುಂದೆ, ಮೇಘನಾದ ಮಧ್ಯದಲ್ಲಿ, ಹಿಂದೆ ವೃಷಕೇತು. ಒಂದೊಂದೇ ಹೆಜ್ಜೆ ಪರ್ವತವನ್ನು ಏರಿದರು. ಪರ್ವತ ಶಿಖರಕ್ಕೆ ಹೋಗಿ ಆ ಊರನ್ನು ಸುತ್ತ ಎಲ್ಲ ಕಡೆಯಲ್ಲೂ ಕೂಡ ತಿರುಗಿ ನೋಡ್ತಾ ಇದ್ದಾರೆ. ವೃಷಕೇತು, ಈ ಊರು ಭೂಮಿ ಅನ್ನೋದು ಒಂದು ಹೆಣ್ಣಿದ್ದರೆ ಆ ಭೂಮಿ ಅನ್ನೋ ಹೆಣ್ಣಿನ ಮುಖ ಕಮಲ ಈ ಊರು, ಅವಳ ಮುಖವೇ ಈ ಊರು ಅಂತ ನನಗೆ ಅನ್ನಿಸ್ತಾ ಇದೆ. ಎಷ್ಟು ಸುಂದರವಾಗಿದೆಯಪ್ಪ ಈ ಊರು ಅಂಥೇಳಿ ಆ ಪರ್ವತದ ಶಿಖರದ ಕೋಡುಗಲ್ಲ ಮೇಲೆ ನಿಂತ್ಕೊಂಡು ಇಡೀ ಊರನ್ನು ಸುತ್ತ ದೇಶವನ್ನು ನೋಡ್ತಾ ಇದ್ದಾರೆ. ಎನಿಸು ಜನಮಿದ್ದೊಡಂ ತ್ರಿದಶ ಜನಕಾವಾಸಮೆನಿಪುದು ಅಮರಾವತಿ ಪತ್ತನಂ. ಜಗದೊಳೆನಿಸು ಜಸವಡೆದೊಡಂ ಗುಹ್ಯಗಾಸ್ಪದಮೆನಿಪುದಳಕಾಪುರಂ ತಿಳಿವೊಡೆ. ಎನಿಸು ಜನಮಿರಲು ಎನಿಸು ಜಸವಡೆಯಲು ಅದರಿಂದೆ ತನಗಿನಿಸು ಕುಂದಿಲ್ಲಮೆಂಬ ಪೆಂಪಿಳ್ದೆ. ಎನಿಸು ಜನಮಿರಲು ಎನಿಸು ಜಸವಡೆಯಲು ಅದರಿಂದೆ ತನಗಿನಿಸು ಕುಂದಿಲ್ಲಮೆಂಬ ಪೆಂಪಿಂದೆ. ಪುರವನಿತೆ ಗಹಿಸಿ ನಗುವಂತೆ ಎಸೆಬ ಸೌಧಂಗಳಂ ಮೌರೀಚಿ ನೋಡೆದನು. ಅಮರಾವತಿ ಪಟ್ಟಣ ಬಹಳ ಸುಂದರ, ಬಹಳ ಸುಂದರವಾದರೂ ಅದಕ್ಕೊಂದು ಲಿಮಿಟ್ ಇದೆ. ದೇವತೆಗಳಿಗೆ ಮಾತ್ರ ಸೇರಿದ್ದು. 33 ಕೋಟಿ ದೇವತೆಗಳಿದ್ದಾರೆ. ಆ 33 ಕೋಟಿ ದೇವತೆಗಳಿಗೆ ಮಾತ್ರ ಆಸ್ಪದ. ಅದಕ್ಕಿಂತ ಹೆಚ್ಚಾಗಿದ್ದನ್ನು ಒಂದು ದಿವಸ ಬಂದು ಹೋಗುವವರು ದಬ್ಬಿ ಬಿಡ್ತಾರೆ, ಅಲ್ಲಿಂದ ಬೇರೆ ಕಡೆಗೆ ರವಾನಿಸ್ಬಿಡ್ತಾರೆ. ಅಲಕಾವತಿ ಅಂಥೇಳಿ ಕುಬೇರನ ಒಂದು ನಗರ, ಅದು ಕೂಡ ಬಹಳ ಸುಂದರವಾದದ್ದು. ಅದಕ್ಕೂ ಒಂದು ಲಿಮಿಟ್ ಇದೆ. ಅದಕ್ಕಿಂತ ಅಲ್ಲಿ ಗುಹ್ಯಕರೆಲ್ಲ ಅಲ್ಲಿ ಇರಬಹುದು. ಇಲ್ಲಿ ದೇವತೆಗಳಿರಬಹುದು, ಅಲ್ಲಿ ಗುಹ್ಯಕರು ಇರಬಹುದು. ಅಲಕಾವತಿಯಲ್ಲಿ ಅಲ್ಲೂ ಕೂಡ ಅದಕ್ಕಿಂತ ಹೆಚ್ಚು ಜನರು ಹೋಗೋ ಹಾಗಿಲ್ಲ. ಹೋದರೆ ಒಂದೇ ದಿವಸದಲ್ಲಿ ನೋಡ್ಕೊಂಡು ಬಂದುಬಿಡಬೇಕು. ಭೀಮ ಹೇಳ್ತಾ ಇದ್ದಾನೆ,
ವೃಷಕೇತು, ಈ ಭದ್ರಾವತಿ, ಈ ರಾಜಧಾನಿ ಇದೆಯಲ್ಲ, ಈ ಭದ್ರಾವತಿ ನಗರ, ಈ ಭದ್ರಾವತಿ ದೇಶ ಯಾರು ಬೇಕಾದ್ರೂ ಬರಲಿ, ಎಷ್ಟು ದಿವಸ ಬೇಕಾದ್ರೂ ಇರಲಿ, ಆನಂದವಾಗಿರಲಿ ಅಂತ ಹೇಳ್ತಾ ಇದೆ. ಇದಕ್ಕೆ ಲಿಮಿಟ್ಟೇ ಇಲ್ಲ. ಇದು ನಿಜವಾಗಿ ಕೂಡ ಲೋಕರಲ್ಲಿ ಉತ್ತಮವಾದ ನಾಡು ಅಂತ ಭೀಮಸೇನ ಹೊಗಳ್ತಾ ಇದ್ದಾನೆ. ಶ್ವೇತಾದ್ರಿ ಶಿಖರದೊಳ್ ಕಂಗೊಳಿಸುವ ಉಜ್ವಲ ಜ್ಯೋತಿರ್ಲತೆಯೋ, ಶ್ವೇತಾದ್ರಿ ಶಿಖರದೊಳ್ ಕಂಗೊಳಿಸುವ ಉಜ್ವಲ ಜ್ಯೋತಿರ್ಲತೆಯೋ, ಮೇನು ಸಲ್ಲಲಿತ ಶುಭ್ರಜೀಮೂತದೊಡ್ಡಿದ ಮೇಲೆ ಪೊಳೆಬ ಸೌದಾಮಿನಿಯೋ, ಶಿವನ ಮಸ್ತಕದೊಳೆಸೆವ ಶ್ರೀರಾಂಶುರೇಖೆಯೋ, ಬಗೆವೊಡಿ ನಗರದ ವಿನೂತನ ಪ್ರಾಸಾದದಗ್ರದೊಳ್ ಸುಳಿವ ಅಂಬುಜಾತ ನಯನೆಯರ ತನುವಲ್ಲರಿಯ ಕಾಂತಿಯೋ, ಕರ್ಣಸುತ ನೋಡೆಂದನು. ಶ್ವೇತಾದ್ರಿ ಪರ್ವತದ ಮೇಲೆ ಜ್ಯೋತಿರ್ಲತೆ ಉದ್ದಕ್ಕೂ ಕೂಡ ಹರಡಿದೆಯಂತೆ, ಪ್ರಕಾಶಮಾನವಾಗಿದೆ. ಅದಿರಬಹುದೇ, ಅಥವಾ ಕಪ್ಪಾದ ಮೋಡದ ಮೇಲೆ ಶುಭ್ರವಾದಂತಹ ಮಿಂಚು ಸುತ್ತಕೊಂಡಿದೆಯೋ, ಅದಿರಬಹುದೇ. ಸೌದಾಮಿನಿ ಮಿಂಚಿರಬಹುದೇ, ಅಥವಾ ಶಿವನ ಜಟೆ, ಆ ಕಪ್ಪಾದ ಜಟೆಯ ಮೇಲೆ ಚಂದ್ರ ಬಿಳುಪಾಗಿದ್ದಾನೆ, ಅದಿರಬಹುದೇ. ಅಥವಾ ಈ ಊರು, ಈ ಊರಿನ ಜನ, ಇದರ ಪ್ರಾಸಾದ, ಅದರ ಅಗ್ರದಲ್ಲಿ ಸಾಲಾಗಿ ಸುಂದರಿಯರಿದ್ದಾರಂತೆ. ಮಿಂಚಿನ ಬಳ್ಳಿ ಇದ್ದ ಹಾಗೇನೆ ಮನೆಯಲ್ಲೂ ಕೂಡ ಮಹಡಿಯ ಮೇಲೆ, ಉಪ್ಪರಿಗೆಯ ಮೇಲೆ ಆ ಸುರಸುಂದರಿಯರಿದ್ದಾರೆ. ಪ್ರತಿಯೊಂದು ಪ್ರಾಸಾದದ ಮೇಲೆ ಇದ್ದಿದ್ದು ಸಾಲಾಗಿ ಕಾಣಿಸ್ತಾ ಇದೆ. ಇದು ಮೋಡದ ಮೇಲೆ ಮಿಂಚು ಇದ್ದ ಹಾಗೆ ಇದು ಕಾಣ್ತಾ ಇದೆ. ಶಿವನ ಮಸ್ತಕದಲ್ಲಿರುವ ಚಂದ್ರನಂತೆ ಕಾಣ್ತಾ ಇದೆ ಅಂತ ಹೇಳಿ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ನಳ ನಳಿಪ ತರುಣತೆಯ ಸೊಂಪು ಬೆತ್ತರುಣತೆಯ ತಳಿರಿಡಿದ ತೋರಣದ ಚಲ್ವನಾಲ್ತು, ಓರಣದ ತೊಳಪ ಕಳಸದ ಗುಡಿಯ ಸಾಲ್ದಳೆದ ಕನ್ನಡಿಯ ಪೆಳೆಯ ಸೀಗುದಿ ಚಮರಿಯ, ಚಲಿ ಲಾಸ್ಯದ ಪತಾಕೆಗಳ, ಚಲಿ ಲಾಸ್ಯದ ಪತಾಕೆಗಳ, ಲಾಸ್ಯದ ಪವಳದ ಮುತ್ತುಗಳ ಗೊಂಚಲ್ಗಳೊತ್ತುಗಳ, ಗೊಂದಲದ ಬಗೆ ಕಂಗಳಿಂಬಿಗೆ ಕೌತುಕಗಳಿಂ, ಬೀದಿಗಳೊಳ್ ಎಸೆದಿರ್ಪುವು. ಅಬ್ಬಬ್ಬಾ, ಎಷ್ಟು ಗುಡಿ, ಎಷ್ಟು ಗೋಪುರ, ಎಷ್ಟು ಶಿಖರ, ಎಷ್ಟು ಕಲಶ ಈ ಊರಿನಲ್ಲಿ. ಆ ಪತಾಕೆಗಳು ನೋಡಿದರೆ ಎಲ್ಲ ಕಡೆಯಲ್ಲೂ ಕೂಡ ನಾನಾ ವಿಧವಾದ ನವರತ್ನಗಳಿಂದ ಅಲಂಕೃತವಾದಂತಹ ಮಾಲಗಳಿಂದ ಪರಿಶೋಭಿತವಾದ ಈ ಬೀದಿಗಳನ್ನು, ಈ ನಗರವನ್ನು ನೋಡೋದೇ ಒಂದು ಚೆನ್ನ ಅಂಥೇಳಿ ಮಾತಾಡ್ತಾ ಇದ್ದಾನೆ. ಇದುವರೆಗೆ ಚೈತ್ರವನ ಕೇಳಿದ್ರಿ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 3ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ HR ಕೇಶವಮೂರ್ತಿ, ವ್ಯಾಖ್ಯಾನ ಮಾಡಿದವರು ಶ್ರೀ ಮಾರ್ಕಂಡೆಯ ಅವಧಾನಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.